ಮನಸ್ಸು ಸಮಸ್ಥಿತಿಯಲ್ಲಿರುವಂಥವ್ರು ಯಾರಾದರೂ ಈ ರೀತಿ ಹಲ್ಲೆ ಮಾಡಲಿಕ್ಕೆ ಸಾಧ್ಯನಾ? ಈ ರೀತಿ ಹಿಂಸೆ ಕೊಡೋಕ್ಕೆ ಸಾಧ್ಯನಾ? ಹಾಗಾದರೆ ನಿಜಕ್ಕೂ ಅವತ್ತಾಗಿದ್ದೇನು? ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಈ ಗ್ಯಾಂಗ್ ಮದ್ಯ ಸೇವಿಸಿತ್ತು ಅನ್ನುವಂಥ ಆರೋಪ ಇದೆ. ವಿನಯ್ ಮಾಲೀಕತ್ವದ ರೆಸ್ಟೋರೆಂಟ್ನಲ್ಲಿ ಇವರು ಮದ್ಯ ಸೇವನೆ ಮಾಡಿದ್ರು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಪಾರ್ಟಿ ನಡೆಸಿದ್ರು. ಕುಡಿದು ಬಂದಾದ್ಮೇಲೆ ಶೆಡ್ನಲ್ಲಿದ್ದಂಥ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದರು. ಪ್ರಮುಖ ಆರೋಪಿ ಪವನ್ ಸೇರಿ ಗ್ಯಾಂಗ್ನಿಂದ ಹಲ್ಲೆ ಮಾಡಲಾಯಿತು. ಪವನ್ ಈ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದಂಥ ಆರೋಪಿ. ಪವನ್ ಪವಿತ್ರ ಗೌಡ ಇದ್ರಲ್ಲ, ಅವರಿಗೆ ಭಾರಿ ಆತ್ಮೀಯ ಪವನ್. ಇವರೆಲ್ಲ ಹೋಗಿ ಪಾರ್ಟಿ ಮಾಡ್ಕೊಂಬಂದು ಎಣ್ಣೆ ಹೊಡ್ಕೊಂಬಂದು ಅದೆಲ್ಲ ಆದ ಮೇಲೆ ಬಂದು ಮತ್ತೆ ಹೊಡೆದಿದ್ದಾರೆ. ವಿನಯ್ ಮಾಲೀಕತ್ವದ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಪಾರ್ಟಿ ಆಗಿದೆ. ಸ್ಟೋನಿ ಬ್ರೂಕ್ ಆ ರೆಸ್ಟೋರೆಂಟ್ ಹೆಸರು. ಇನ್ನು ರೇಣುಕಾಸ್ವಾಮಿ ಮೇಲೆ ದರ್ಶನ್ ಕೂಡ ಹಲ್ಲೆ ಮಾಡಿದ್ರು ಅಂತ, ಬೆಲ್ಟ್ ತೆಗೆದು ಬಾರಿಸಿದ್ರು ಅನ್ನುವಂಥ ಮಾತಿದೆ. ಕಿಡ್ನ್ಯಾಪ್ ಆದ ನಂತರ ಬಂದಿದ್ರಂತೆ ದರ್ಶನ್ ಅಲ್ಲಿಗೆ. ಹೆಂಡತಿಗೆ ಕೆಟ್ಟದಾಗ ಮೆಸೇಜ್ ಮಾಡ್ತೀಯಾ ಅಂಥೇಳಿ ಪಟ್ಟಿ ಮಾದರಿಯ ವಸ್ತುವಿನಿಂದ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ರಂತೆ. ಈ ಮಾತನ್ನ ಪೊಲೀಸರು ಏನು ಬಂಧಿಸಿದಾರಲ್ಲ ಅವರು ಬಾಯಿ ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೈಕಾಲುಗಳನ್ನು ಹಿಡಿದು ಎಳೆದಾಡಿದ್ರು, ಗೋಡೆಗೆ ಎತ್ತಿ ಬಿಸಾಡಿದ್ರು ಅಂತ ಕೂಡ ಬಂಧಿತರು ಹೇಳಿದ್ದಾರೆ. ಎಸ್, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ಘಟನಾವಳಿಗಳು? ನಾನು ಹೇಳ್ತಾ ಇದ್ದೆ, ಯಾರೂ ಕೂಡ ಮನಸ್ಸು ಸಮಸ್ಥಿತಿಯಲ್ಲಿರುವಂಥವ್ರು ಯಾರು ಈ ರೀತಿ ಮನುಷ್ಯರು ಹಲ್ಲೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಹಲ್ಲೆ ಮಾಡಿರುವಂಥದ್ದು, ಬೆಲ್ಟಲ್ಲಿ ಹೊಡೆದಿರೋದು, ರಾಡಲ್ಲಿ ಹೊಡೆದಿರೋದು, ಕಾಸಿ ಬರೆ ಹಾಕಿರೋದು, ಅವನ ಫೋಟೋಗಳು ನೋಡಿದ್ರೆ ಒಂದು ಲೆಕ್ಕದಲ್ಲಿ ಗಾಬರಿ ಆಗುತ್ತೆ ಅಂಥ ಒಂದು ಸ್ಥಿತಿ. ನಿಜಕ್ಕೂ ಅವತ್ತಾಗಿದ್ದೇನು? ಯಾಕಂದರೆ ಆ ಚಿತ್ರದುರ್ಗ ಜಿಲ್ಲಾಧ್ಯಕ್ಷನ ಮುಖಾಂತರ ಅವನನ್ನು ಕಾಂಟ್ಯಾಕ್ಟ್ ಮಾಡಲಾಯಿತು. ಅವನನ್ನು ಕರೆಸ್ಕೊಂಡ ಮೇಲೆ ಇದೇ ರಘು ಮತ್ತು ಅವನ ಸಂಗಡಿಗರು ಅಲ್ಲಿಂದ ಅವನನ್ನು ಕಿಡ್ನ್ಯಾಪ್ ಕಿಡ್ನ್ಯಾಪ್ ಮಾಡಿ ನೇರವಾಗಿ ಕರ್ಕೊಂಡ್ಬಂದಿದ್ದು ಇದೇ ಪಟ್ಟಣಗೆರೆ ಈ ಶೆಡ್ ಏನಿದೆಯಲ್ಲ, ಶೆಡ್ನಲ್ಲಿ ಇಟ್ಟಾದ ಮೇಲೆ ಯಾವ್ಯಾವ ಘಟನಾವಳಿಗಳಾದವು? ಕಿರಣ್, ಎಲ್ಲದನ್ನು ವಿವರಿಸ್ತೀರಾ? ಆ ರಂಗನಾಥ್, ಏನು ಈ ಒಂದು ರೇಣುಕಾಸ್ವಾಮಿ ಈ ಒಂದು ಪೋಸ್ಟ್ ಮಾಡ್ತಾ ಇದ್ದು, ಪವಿತ್ರ ಗೌಡ ಪೋಸ್ಟ್ ಮಾಡಿದಾಗಲೆಲ್ಲೂ ಕೂಡ ಆತ ಕಾಮೆಂಟ್ ಮಾಡ್ತಾ ಇದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ದರ್ಶನ್ಗೆ ಇದ್ರ ಬಗ್ಗೆ ಹೇಳ್ತಾಳೆ, ಈ ರೀತಿ ಒಬ್ಬ ಕಾಮೆಂಟ್ ಮಾಡ್ತಾ ಇದ್ದಾನೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಯಾರು, ಆತನ ಡೀಟೇಲ್ಸ್ ಏನು ಅಂತ ದರ್ಶನ್ ಮತ್ತು ಆತನ ಪಟಾಳಮ್ಮ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಹುಡುಕ್ತಾರೆ. ಅಂತಿಮವಾಗಿ ಆತ ಚಿತ್ರದುರ್ಗದವನು ರೇಣುಕಾಸ್ವಾಮಿ ಅಂತ ಗೊತ್ತಾಗುತ್ತೆ. ಆದಮೇಲೆ ಅಲ್ಲಿದ್ದಂಥ ಅಭಿಮಾನಿಗಳ ಸಂಘದ ಮೂಲಕ ಆತನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿಂದ ಆತನನ್ನು ಬೆಂಗಳೂರಿಗೆ ಕರೆಸ್ತಾರೆ. ಬೆಂಗಳೂರಿಗೆ ಆತ ಶನಿವಾರ ಮಧ್ಯಾಹ್ನ ಬೆಂಗಳೂರಿಗೆ ಬರ್ತಾನೆ. 3 ಗಂಟೆ ಅಷ್ಟೊತ್ತಿಗೆ ಈಗಾಗಲೇ ನಾವು ತೋರಿಸ್ತಾ ಇರುವಂಥ ಶೆಡ್ ಏನಿದೆ ಅಲ್ಲಿಗೆ 3 ಗಂಟೆಗೆ ಅಲ್ಲಿಗೆ ಕರ್ಕೊಬರ್ತಾರೆ. ರೇಣುಕಾಸ್ವಾಮಿನ ಕರ್ಕೊಬಂದು ಅಲ್ಲಿದ್ದಂಥ ದರ್ಶನ ಪಡೆ ಏನಿತ್ತು ಪಟಾಲ್, ಅವರು ಆತನ ಮೇಲೆ ವಾದ ವಿವಾದಕ್ಕೆ ಇಳಿತಾರೆ. ಜಗಳ ಸಂಬಂಧಪಟ್ಟ ಮಾತಿಗೆ ಜೋರಾಗುತ್ತೆ. ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅದು ಇದು ಅಂತ ಎಲ್ಲವೂ ಕೂಡ ಫಸ್ಟು ಶುರು ಆಗುತ್ತೆ. ಅಷ್ಟೊತ್ತಿಗಾಗಲೇ ಇಲ್ಲಿಗೆ ಬರೋ ಮುಂಚೆ ಅವರೆಲ್ಲರೂ ಕೂಡ ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡಿಕೊಂಡು ಅಲ್ಲಿಗೆ ಬಂದಿರ್ತಾರೆ ಅನ್ನೋದು ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ. ನಂತರ ದರ್ಶನನ್ನು ಆ ಸ್ಥಳಕ್ಕೆ ಕರೆಸ್ಕೋತಾರೆ. ಅವರು ಕರೆಸ್ಕೊಂಡ್ಮೇಲೆ ಈತನಿಗೆ ಸಂಬಂಧಪಟ್ಟಂತೆ ಮತ್ತೆ ಆತನಿಗೆ ಬೈತಾನೆ. ನಂತರ ಅಲ್ಲಿದ್ದಂಥ ಪವಿತ್ರ ಗೌಡನು ಕೂಡ ಆ ಸ್ಥಳಕ್ಕೆ ದರ್ಶನ್ ಕರ್ಸ್ಕೋತಾರೆ. ಆಕೆ ಮುಂದೆನೆ ದರ್ಶನ್ ಕೂಡ ರೇಣುಕಾಸ್ವಾಮಿಗೆ ಫಸ್ಟ್ ಹೊಡಿತಾನೆ. ಅದಂತ ಇದ್ದಂಥ ಇಷ್ಟು ಹೊಡೆದ್ರೆ ಸಾಕು, ಇನ್ನು ಅದಿಲ್ದಂಥ ಜನ ಏನು ಆತನ ಜೊತೆಯಲ್ಲಿದ್ದಂಥ ಸುಮಾರು 7-8 ಜನ ಆತನಿಗೆ ತದ್ವಾ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಬೆಲ್ಟಲ್ಲಿ ಹೊಡಿತಾರೆ, ಸಂಬಂಧಪಟ್ಟಂತೆ ಆತನಿಗೆ ತಲೆಗೆ ಹೊಡಿತಾರೆ, ಅಲ್ಲಿಗೆ ಮರ್ಮಾಂಗೂ ಕೂಡ ಹೊಡಿತಾರೆ. ಎಷ್ಟೆಷ್ಟು ಸಾಧ್ಯತೆ ಆತನಿಗೆ ಅಲ್ಲಿದ್ದಂಥ ಆತನ ಜೊತೆಲಿದ್ದಂಥ ಬೌನ್ಸರ್ಸ್ ಯಾರು ಅವರು ಹೊಡಿತಾರೆ, ಡ್ರೈವರ್ ಹೊಡಿತಾರೆ, ನಾಗರಾಜ್ ಅಂತ ಏನು ಆತ ನಾಗು ಅಂತ ಅವನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೊಡಿತಾನೆ. ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೊಡೆದು ಆತನ ಮೇಲೆ ಯಾವಾಗ ಈಗ ಆಗುತ್ತೆ ಆ ಒಂದು ಘಟನೆ ಸುಮಾರು 3 ಗಂಟೆಗೆ ಹೊಡೆಯೋಕ್ಕೆ ಶುರು ಮಾಡೋದು. ಮಧ್ಯಾಹ್ನ 3 ಗಂಟೆಗೆ ಹೊಡೆಯೋಕ್ಕೆ ಶುರು ಮಾಡಿ ಸಂಜೆವರೆಗೂ ಕೂಡ ಅವನಿಗೆ ಹೊಡಿತಾರೆ, ಏಕಾಏಕಿ ಹೊಡಿತಾ ಇರ್ತಾರೆ. ನಂತರ ಆತ ಅಲ್ಲಿಗೆ ಅನ್ಕಾನ್ಷಿಯಸ್ ಆಗ್ತಾನೆ, ಆತ ಸತ್ತು ಹೋಗ್ತಾನೆ. ಅದಾದಮೇಲೆ ಅಲ್ಲಿಂದ ಮತ್ತೆ ದರ್ಶನ್ ಕೂಡ ಪವಿತ್ರ ಗೌಡನ ಮೇಲೆ ಕೂಡ ಹೊಡಿತಾನೆ. ನೋಡು ನಿನ್ನಿಂದ ಈ ಥರ ಆಗೋಯ್ತು, ಅವ್ನು ಸತ್ತೇ ಹೋದ ಹಾಗೆ ಹೀಗೆ ಅಂತ. ಅದ ನಂತರ ಆತ ದರ್ಶನನ ಇನ್ಸ್ಟ್ರಕ್ಷನ್, ಯಾಕೆಂದರೆ ಈಗಾಗಲೇ ಅಕ್ಯೂಸ್ಗಳು 9 ಜನ ಏನು ಸಿಗಾಕೊಂಡು ಅವರು ಹೇಳಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ, ಅಂದರೆ ಈಗ ಹೇಗೆ ಆಯಿತು ಕಂಪ್ಲೀಟಾಗಿ ಇಲ್ಲಿವರೆಗೂ ಕೂಡ ಚಿತ್ರಣವನ್ನು ಕಂಪ್ಲೀಟಾಗಿ ಅವ್ರು ಕೊಟ್ಟಿದ್ದಾರೆ. ಹೇಗಾಯಿತು, ದರ್ಶನ್ ಬಂದಿದ್ದು, ಪವಿತ್ರ ಗೌಡ ಅಲ್ಲಿಗೆ ಬಂದಿದ್ದು, ಆಕೆ ಮುಂದೆನೇ ದರ್ಶನ್ ಹೊಡೆದಿದ್ದು, ಅದ ನಂತರ ಬೇರೆಯವರೆಲ್ಲರೂ ಕೂಡ ಹೊಡೆದಿದ್ದು, ಜೊತೆಗೆ
ಅಲ್ಲಿದ್ದಂಥ ಒಂದು ಸೀಸ್ ಮಾಡಿದ ಒಂದು ವೆಹಿಕಲ್ ಇರುತ್ತೆ, ಒಂದು ಲಾರಿ, ಅದಕ್ಕೂ ಕೂಡ ತಲೆಗೆ ರೇಣುಕಾ ಸ್ವಾಮಿಗೆ ತಲೆಗೆ ಅಲ್ಲಿಗೆ ನೂಗ್ದಾಗ ಅಲ್ಲಿಗೆ ತಲೆಗೂ ಕೂಡ ಆತನಿಗೆ ಬಲವಾಗಿ ಏಟ್ ಬೀಳುತ್ತೆ, ಮರ್ಮಾಂಗೂ ಕೂಡ ಹೊಡೆಯುತ್ತೆ. ಹೀಗಾಗಿ ದೇಹದ ಪ್ರತಿಯೊಬ್ಬ ಭಾಗಕ್ಕೂ ಕೂಡ ಅವರು ಹೊಡಿತಾರೆ. ನಂತರ ಆತ ರಾತ್ರಿ ಸುಮಾರು 8-8:30 ಅಷ್ಟೊತ್ತಿಗೆ ಆತ ಸಾವನ್ನು ಒಪ್ಪಿದ್ದಾನೆ ಅಂತ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಅದ ನಂತರ ಅಲ್ಲಿಂದ ಬಾಡಿಯನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂದಾಗ ಅಲ್ಲಿಂದ ಕೆಲವೊಂದಷ್ಟು ಇಲ್ಲ ನಾವು ನೋಡ್ಕೋತೀವಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ದರ್ಶನ ಮತ್ತು ಪವಿತ್ರ ಕೂಡ ಅಲ್ಲಿ ಕಳಿಸಾದ್ಮೇಲೆ ಉಳಿದಂಥ ಯಾರಲ್ಲಿದ್ದರು ಅವರು ಕ್ಲೀನಾಗಿ ಆ ಬಾಡಿ ತಗೊಬಂದು ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವಂತಹ ಒಂದು ಡ್ರೈನೇಜ್, ಸುಮಾರು ಈ ಸ್ಟೇಷನ್ ಇಂದ ಸುಮಾರು ಒಂದು 500-600 ಮೀಟರ್ ಆಗುತ್ತೆ. ಆ ಡ್ರೈನೇಜ್ ಅಲ್ಲಿ ಬಾಡಿಯನ್ನು ಬಂದು ನೈಟ್ ಬಂದು ಅಲ್ಲಿಗೆ ತಗೊಂಡ್ಬಂದು ಬಾಡಿನ ಡಿಸ್ಪೋಸ್ ಮಾಡ್ತಾರೆ. ಮರುದಿನ ಬಾಡಿ 9ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಅಲ್ಲಿದ್ದಂಥ ಯಾರೋ ಸ್ಥಳೀಯರು ನಡ್ಕೊಂಡು ಹೋಗ್ತಾ ಇದ್ರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡ್ತಾರೆ, ಈ ಥರ ಒಂದು ಬಾಡಿ ತೇಲ್ತಾ ಇದೆ ಅಂತ. ಪೊಲೀಸರು ಅಲ್ಲಿ ಹೋಗಿ ಫೋರೆನ್ಸಿಕ್ ಅವ್ರನ್ನ ಕರೆಸಿ ಅಲ್ಲಿ ಬಾಡಿಯನ್ನು ನೋಡಿದಾಗ ಅಲ್ಲಿಯ ಸ್ಥಿತಿ, ಏಕೆಂದರೆ ಬಾಡಿ ಊದ್ಕೊಂಡಿರೋದು, ಆತನಿಗೆ ಏಟಾಗಿರುವಂಥದ್ದು ಎಲ್ಲವೂ ಕೂಡ ಕಾಣಿಸ್ದಾಗ ಇಲ್ಲ ಇದೊಂದು ಮರ್ಡರ್ ಆಗಿದೆ, ಎಲ್ಲೋ ಒಂದು ಕಡೆ ಮರ್ಡರ್ ಮಾಡಿ ತಗೊಬಂದು ಬಾಡಿನ ಇಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ತಕ್ಷಣ ಸತ್ತಂಥ ವ್ಯಕ್ತಿ ಯಾರು ಅನ್ನೋದು ಪತ್ತೆ ಹಚ್ಚಕ್ಕೆ ಪೊಲೀಸರು ಮುಂದಾಗ್ತಾರೆ. ಅಂತಿಮವಾಗಿ ಆತ ರೇಣುಕಾ ಸ್ವಾಮಿ ಚಿತ್ರದುರ್ಗದವನು, ಯಾವುದೋ ಒಂದು ಅಪೋಲೋ ಇದರಲ್ಲಿ ಕ್ಲಿನಿಕ್ ಕೆಲಸ ಮಾಡುವಂಥ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಆತನ ಫೋನ್ ನಂಬರು, ಫೋನು ಟ್ರ್ಯಾಕ್, ಈ ಲೊಕೇಶನ್ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡಿದಾಗ ಲಾಸ್ಟ್ ಕಾಲು RR ನಗರ್, ಏನು ಇವಾಗ ಒಂದು ಸ್ಥಳ ಶೆಡ್ ಇದೆ, RR ನಗರ್ ಒಂದು ಶೆಡ್, ಪಟ್ಟಣಗೆರೆ ಜಯಣ್ಣ ಅವ್ರಿಗೆ ಸೇರಿದಂಥ ಒಂದು ಅಲ್ಲಿ ಲಾಸ್ಟ್ ಕಾಲ್ ಇರುತ್ತೆ. ಆಮೇಲೆ ನಂತರ ಅಲ್ಲಿಗೆ ಕರ್ಕೊಂಡು ಹೋದಾಗ ನಿನ್ನೆ ಇದ್ದಕ್ಕಿದ್ದಂಗೆ 3-4 ಜನ ಬಂದು ಇದೇ ಕಾಮಾಕ್ಷಿಪಾಳ್ಯ ಸ್ಟೇಷನಲ್ಲಿ ಸರೆಂಡರ್ ಆಗ್ತಾರೆ. ನಾವೇ ಅವನ್ನ ಕೊಲೆ ಮಾಡಿದ್ವಿ, ಅಷ್ಟೊತ್ತಿಗಾಗಲೇ ಪೊಲೀಸರು ಆ ಪ್ರಕರಣವನ್ನು ಕೊಲೆಯಾಗಿ ಮಾಡ್ಕೊಂಡಿರ್ತಾರೆ, ಸರೆಂಡರ್ ಮಾಡ್ಕೊಂಡಿತ್ತು. ಯಾವುದೋ ಫೈನಾನ್ಸ್ ವಿಚಾರದಲ್ಲಿ ಸಂಬಂಧಪಟ್ಟ ನಮಗೂ ಅವ್ರಿಗೂ ಒಂದಷ್ಟು ಗಲಾಟೆ ಆಯಿತು. ಹಾಗಾಗಿ ಅವನ್ನ ನಾವು ಸಾಯಿಸ್ಬಿಟ್ಟು ನನ್ನ ಅರೆಸ್ಟ್ ಮಾಡ್ಕೊಳ್ಳಿ ಅಂತ 3-4 ಜನ ಇದೇ ಸ್ಟೇಷನ್ಗೆ ಬಂದು ಸರೆಂಡರ್ ಆಗ್ತಾರೆ. ಆ ಪೊಲೀಸರು ಅವನ್ನ ಫಸ್ಟ್ ಯಾವುದು ಡೌಟ್ ಬರಲ್ಲ, ನಂತರ ಏನು ವಿಚಾರ, ಏನು ಯಾರು ಇವನು, ನಿಮಗೂ ಅವ್ರಿಗೂ ಏನು ಸಂಬಂಧ, ಎಷ್ಟು ಫೈನಾನ್ಸು ಅಂದಾಗ ಅಲ್ಲಿದ್ದಂಥ 3-4 ಜನ ಒಬ್ರೊಬ್ರು ಒಂದೊಂಥರ ಹೇಳಕ್ಕೆ ಶುರು ಮಾಡ್ತಾರೆ. ಅಂತಿಮವಾಗಿ ಅವರ ಲೊಕೇಶನ್, ಟವರ್ ಲೊಕೇಶನ್, ಇವಂದು ಎಲ್ಲವೂ ಕೂಡ ನೋಡಿದಾಗ ಮ್ಯಾಚ್ ಆಗುತ್ತೆ. ಆದ್ಮೇಲೆ ಕೊನೆಗೆ ಪೊಲೀಸರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಸಪರೇಟ್ ಆಗಿ ವಿಚಾರಣೆ ಮಾಡಿದಾಗ ದರ್ಶನನ ಪಾತ್ರ, ಅವನ ಸಮ್ಮುಖದಲ್ಲಿ ಆಗಿರುವಂತದ್ದು ಎಲ್ಲಾ ಘಟನೆ ಕೂಡ ಹೊರಗಡೆ ಬರುತ್ತೆ. ರಂಗನಾಥ್. ಓಕೆ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇಡೀ ಘಟನೆ ಯಾವ ರೀತಿ ಆಯಿತು, ಏನು ಎತ್ತ, ಅದೆಲ್ಲ ವಿವರಗಳನ್ನು ನಮ್ಮ ಪ್ರತಿನಿಧಿ ಕಿರಣ್ ಕೊಡ್ತಾ ಇದ್ರು.